ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡ್ತಾರ ಡಿಕೆ ಸುರೇಶ್. ಚನ್ನಪಟ್ಟಣ ವಿಧಾನಸಭೆಗೆ ಬೈ ಎಲೆಕ್ಷನ್ ಫಿಕ್ಸ್ ಆಗಿದೆ. ಶಾಸಕ ಸ್ಥಾನಕ್ಕೆ ಕುಮಾರಸ್ವಾಮಿ ರಾಜೀನಾಮೆ ನೀಡ್ತಾರ. ಲೋಕಸಭೆ ಸೋತ ಸುರೇಶ್ ವಿಧಾನಸಭೆ ಸ್ಪರ್ಧೆ ಮಾಡ್ತಾರ. ಸಿಪಿ ಯೋಗೇಶ್ವರ್ಗೆ ಕ್ಷೇತ್ರ ಬಿಟ್ಟು ಕೊಡ್ತಾರ ಕುಮಾರಸ್ವಾಮಿ ಅವರು. ಯೋಗೇಶ್ವರ್ ವರ್ಸಸ್ ಡಿಕೆ ಸುರೇಶ್ ಕದನ ಆಗುತ್ತಾ? ಚನ್ನಪಟ್ಟಣ ಕ್ಷೇತ್ರಕ್ಕೆ ಶಾಸಕ ಯಾರಾಗ್ತಾರೆ ಮುಂದೆ? ಬಿಜೆಪಿಯ ಡಾಕ್ಟರ್ ಮಂಜುನಾಥ್ ವಿರುದ್ಧ ಸೋತಿದ್ದಾರೆ ಡಿಕೆ ಸುರೇಶ್. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸೋತಿದ್ದಾರೆ ಡಿಕೆ ಸುರೇಶ್. ಲೋಕಸಭೆಯ ಫಲಿತಾಂಶದಿಂದ ಮತ್ತೊಂದಿಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಚನ್ನಪಟ್ಟಣದಿಂದ ಈಗ ಡಿಕೆ ಸುರೇಶ್ ಸ್ಪರ್ಧೆ ಮಾಡ್ತಾರಾ ಅನ್ನುವಂತ ಪ್ರಶ್ನೆ. ಚನ್ನಪಟ್ಟಣ ವಿಧಾನಸಭೆಗೆ ಬೈ ಎಲೆಕ್ಷನ್ ಫಿಕ್ಸ್ ಆಗಿದೆ. ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಬೀಗಿದ್ದಾರೆ. ಸ್ಟಾರ್ ಚಂದ್ರು ಅವರನ್ನ ಸೋಲಿಸಿ ಈಗ ಶಾಸಕ ಸ್ಥಾನಕ್ಕೆ ಕುಮಾರಸ್ವಾಮಿ ಅವರು ರಾಜೀನಾಮೆ ನೀಡ್ತಾರಾ? ಹೀಗಾಗಿ ಲೋಕಸಭೆಯಿಂದ ಸೋತಿರುವಂತ ಡಿಕೆ ಸುರೇಶ್ ಅವರು ವಿಧಾನಸಭೆಗೆ ಸ್ಪರ್ಧೆ ಮಾಡ್ತಾರಾ ಅನ್ನುವಂತ ಪ್ರಶ್ನೆ. ಇತ್ತ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಕ್ಷೇತ್ರವನ್ನ ಸಿಪಿ ಯೋಗೇಶ್ವರ್ಗೆ ಬಿಟ್ಟು ಕೊಡ್ತಾರಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಹಾಗಾದ್ರೆ ಯೋಗೇಶ್ವರ್ ವರ್ಸಸ್ ಡಿಕೆ ಸುರೇಶ್ ಕದನ ಶುರುವಾಗ್ಬಿಡುತ್ತಾ? ಚನ್ನಪಟ್ಟಣ ಕ್ಷೇತ್ರಕ್ಕೆ ಮುಂದಿನ ಶಾಸಕ ಯಾರಾಗ್ತಾರೆ ಬೈ ಎಲೆಕ್ಷನ್ ಅಲ್ಲಿ? ಬಿಜೆಪಿಯ ಡಾಕ್ಟರ್ ಮಂಜುನಾಥ್ ವಿರುದ್ಧ ಲೋಕ ಸಮರದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ರಣಕಣವಂತೂ ಧೂಳೆಬ್ಬಿಸಿಬಿಟ್ಟಿದೆ. ಆದ್ರೂ ಕೂಡ ಈ ಒಂದು ಕದನಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿಯ ಟಿಕೆಟ್ ಅನ್ನ ಪಡೆದಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಗೆಲುವನ್ನ ನೋಡಿದ್ದಾರೆ. ಇತ್ತ ಬೆಂಗಳೂರು ಗ್ರಾಮಾಂತರ ತಮ್ಮ ಭದ್ರಕೋಟೆ ಅಂದ್ಕೊಂಡಿದ್ದ ಡಿಕೆ ಸುರೇಶ್ ಈ ಬಾರಿ ಸೋಲನ್ನ ಅನುಭವಿಸಿದ್ದಾರೆ. ಹಾಗಾದ್ರೆ ವಿಧಾನಸಭೆಯ ಬೈ ಎಲೆಕ್ಷನ್ ಅಲ್ಲಿ ಮತ್ತೆ ಸ್ಪರ್ಧೆ ಮಾಡ್ತಾರಾ? ಹಾಗಾದ್ರೆ ಯೋಗೇಶ್ವರ್ ವರ್ಸಸ್ ಡಿಕೆ ಸುರೇಶ್ ಅವರ ಕದನ ಶುರುವಾಗುತ್ತಾ ಅನ್ನೋದೇ ಒಂದು ಪ್ರಶ್ನೆಯಾಗಿದೆ ಈಗ.